ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ? ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತೀನಿ. ಹಾಗೆ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಮಕ್ಕಳು ಕೂಡ ಸ್ಕೂಲಿಗೆ ಹೊರಟಿದ್ರು. ಇನ್ಸ್ಟೆಂಟಾಗಿ ಮಾಡ್ಕೊಳೋವಂಥ ದೋಸೆ ಮಾಡ್ತಾಯಿದ್ದೀನಿ ಇವತ್ತು. ಅಂದರೆ ಅಕ್ಕಿ ಹಿಟ್ಟನ್ನೇ ಒಂದು ಸ್ವಲ್ಪ ನೀರು ಹಾಕಿ ಕಲಸಿ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಕಡಲೆಪುರಿ ನೆನೆಸಾಕಿ ಎರಡು ಮಿಕ್ಸ್ ಮಾಡಿ ರುಬ್ಕೊಂಡು ದೋಸೆ ಮಾಡ್ತಾಯಿದ್ದೀನಿ. ಮಕ್ಕಳಿಗೂ ಕೂಡ ದೋಸೆ ಮಾಡಿಕೊಟ್ಟೆ, ಅವರು ಕೂಡ ತಿಂದು ಸ್ಕೂಲಿಗೆ ಹೋದರು. ಹಾಗೆಯೇ ನನಗೇನು ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅಂದರೆ, ನಾನಿಲ್ಲಿ ನುಗ್ಗೆ ಸೊಪ್ಪು, ಕ್ಯಾರೆಟು, ಮೂಲಂಗಿ ಮತ್ತು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಈ ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಟೇಸ್ಟಿಯಾಗೂ ಕೂಡ ಇತ್ತು. ಹಾಗೆ ನಾನು ಇದಕ್ಕೆ ಮೊಸರು ತೊಗೊಂಡಿದ್ದೀನಿ. ಮೊಸರಿಗಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇವತ್ತು ಕರಿಬೇವಿನ ಜ್ಯೂಸನ್ನ ಮಾಡಿಕೊಂಡಿದ್ದೆ. ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ಹಣ್ಣು ತೊಗೊಂಡು ಇವತ್ತಿನ ಬ್ರೇಕ್ಫಾಸ್ಟ್ ನಂದು. ಹಾಗೆಯೇ ಪೇಂಟ್ ಕೂಡ ಮನೆಗೆ ಮಾಡಿಸ್ಬೇಕು. ಪೇಂಟ್ಸ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಎತ್ತಿಡೋಣ ಅಂತ ಹೇಳಿ ಎತ್ತಿಡ್ತಾ ಇದ್ದೆ. ಒಂದೇ ಸಲ ಎತ್ತಿಡೋಕ್ಕಾಗೋದಿಲ್ಲ ಅಂತ ಹೇಳಿ ನಮ್ಮನೆಯವರು ಅದು ಸಿಂಗಿಂಗು ಈವೆಂಟ್ಸ್ ಎಲ್ಲ ಹೋಗ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ಕೊಟ್ಟಿರೋವಂಥ ಶೀಲ್ಡ್ಗಳು ಅವೆಲ್ಲ ಎತ್ತಿಡ್ತಾ ಇದ್ದೀನಿ. ಇವತ್ತು ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ವಸ್ತುಗಳನ್ನೆಲ್ಲ ಚಿಕ್ಕ ಪುಟ್ಟವೆಲ್ಲ ತೆಗೆದಿಟ್ಟು ಸ್ವಲ್ಪ ವಾಶ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಪೇಂಟ್ ಮಾಡೋಕ್ಕೆ ಬರ್ತಾರಲ್ಲ, ಆವಾಗ ಎಲ್ಲ ಒಂದೇ ಸಲ ತೆಗಿಯೋಕ್ಕಾಗೋದಿಲ್ಲ ಅಂತ ಹೇಳಿ ಬಾಗಿಲು ತೋರಣಗಳು ಮತ್ತು ವಾಸ್ಗಳು, ಚಿಕ್ಕ ಚಿಕ್ಕ ವಸ್ತುಗಳನ್ನೆಲ್ಲ ಎತ್ತಿಟ್ಟಿದ್ದೀನಿ. ಹಾಗೆ ಅಮ್ಮನೂ ಕೂಡ ಹರಳೆಲ್ಲ ಹುರಿದು ಇಟ್ಟಿದ್ರು. ಸಂಜೆ ನಮ್ಮನೆಯವ್ರು ಬಂದಾಗ ಹೋಗಿ ಮಿಲ್ಲಲ್ಲಿ ಹಾಕಿಸ್ಕೊಂಬರೋಣ ಅಂತ ಹೇಳಿ ಹರಳನ್ನು ಹುರಿದು, ಮೊದಲೆಲ್ಲ ಹರಳನ್ನು ಒಂದು ದಿವಸ ಬೇಕಾಗ್ತಾಯಿತ್ತು. ಅದನ್ನು ಹುರಿದು ಕಲ್ಲಲ್ಲಿ ಹರಿದು ಅದನ್ನು ತುಂಬ ಕಷ್ಟ ಆಯಿತು ಬಿಡಿ. ನಾವು ಅವಾಗ ಒಂದು ಸಲ 2 ಸಲ ಕಲ್ಲಲ್ಲಿ ಹರಿದಿದ್ದೀವಿ. ನಾನು ಸ್ವಲ್ಪ ಅಮ್ಮರ ಜೊತೆ ಸೇರಿಕೊಂಡು ಕಲ್ಲಲ್ಲೂ ಕೂಡ ಹರಿದಿದ್ದೀನಿ. ಕಲ್ಲಲ್ಲಿ ತೆಳ್ಳಕ್ಕಾಗೋದು ಇಲ್ಲ, ದಪ್ಪ ದಪ್ಪ ಕಲ್ಲು ಹರಳರಿಬೇಕಾದ್ರೆ. ಆದರೆ ಈಗ ಆ ಥರ ಇಲ್ಲ. ಮೊದಲಂತೂ ಹಸೆ ಕಲ್ಲು ತಗೊಂಡು ದಪ್ಪದು ಕಲ್ಲು ತಗೊಂಡು ಉಳ್ಸಾಡಬೇಕಾಗಿತ್ತು. ಆದರೆ ಇವಾಗ ಹುರಿದ್ಬಿಟ್ಟು ಸ್ವಲ್ಪ ಆರಿಸ್ಕೊಂಡು ಮಿಲ್ಗಳಿರೋದ್ರಿಂದ ಮಿಲ್ಗೆ ಹಾಕ್ಸಿದ್ರೆ ಮಾಡ್ಕೊಬೋದು. ಆದರೆ ಒಂದು ಸ್ವಲ್ಪ ಉರಿಯೋದು ಕೂಡ ಒಂದು ಸ್ವಲ್ಪ ಕಷ್ಟನೇ. ಸ್ವಲ್ಪ ಸ್ವಲ್ಪ ಆದರೆ ಮಾಡ್ಕೊಬೋದು, ಜಾಸ್ತಿ ಆದರೆ ಒಂದು ಸ್ವಲ್ಪ ಕಷ್ಟನೇ. ಆದರೂ ನಮ್ಮ ಅಮ್ಮ ಎಲ್ಲ ಹುರಿದಿದ್ರು ಅವರೇ ಕೂತ್ಕೊಂಡು. ಒಂದು 35-40 kg ಇದ್ವು ಅನಿಸುತ್ತೆ ಒಂದು ಚಿಕ್ಕ ಚೀಲದಲ್ಲಿ. ಅಮ್ಮ ಎಲ್ಲ ಹುರಿದು ಅದನ್ನು ಇಟ್ಟಿದ್ರು. ಮತ್ತು ಸಂಜೆ ಮಿಲ್ಗೆ ಹಾಕಿಸ್ಕೊಂಡು ಬಂದು ಮತ್ತೆ ತಿರುಗಿ ಅದಕ್ಕೆ ಒಂದು 2 ಲೀಟರಷ್ಟು ನೀರಾದರೂ ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ಕಾಯಿಸಿ ಸೋಸ್ಕೊಂಡು ಇಟ್ಕೊಳ್ಬೇಕು, ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ. ಒಂದು ಸಲ ಹಾಗೇ ಆಗಿತ್ತು. ನೀಟಾಗಿ ಕಾಯಿಸ್ಲಿಲ್ಲ ಅಂದರೆ ಎಣ್ಣೆನ ಸ್ಮೆಲ್ ಬಂದುಬಿಡುತ್ತೆ, ಹರಳೆಣ್ಣೆ ಹಾಳಾಗುತ್ತೆ. ಹಾಗಾಗಿ ಚೆನ್ನಾಗಿ ಕಾಯಿಸಿಟ್ರು ಅಮ್ಮನೂ ಕೂಡ. ನಾವು ಇನ್ನು ಪೇಂಟ್ ಮಾಡೋದಕ್ಕೆ ಬಂದಿದ್ದರು ಮಾರನೇ ದಿವಸ. ಇದನ್ನೆಲ್ಲ ಕ್ಲೀನ್ ಮಾಡಿದ್ವು ಮಕ್ಕಳು, ನಾನು ಎಲ್ಲ ಸೇರಿಕೊಂಡು ಕ್ಲೀನ್ ಮಾಡಿದ್ವಿ ಇದನ್ನು. ಹಾಗೆಯೇ ನಮ್ಮನೆಯವರು ಕೂಡ ಪೇಂಟನ್ನು ತೊಗೊಂಬರೋಕ್ಕೆ ಹೋಗಿದ್ದರು. ಪೇಂಟನ್ನು ಕೂಡ ತೊಗೊಂಡು ಬಂದು ನೋಡಿ ಹೂವಿನ ಗಿಡ ಎಲ್ಲ ಎತ್ತಿಟ್ಬಿಟ್ಟಿದ್ದೀವಿ ಫುಲ್ಲಂತೂ. ಸೈಡಲ್ಲಿ ಇದೆಲ್ಲ ಪೇಂಟು ನೆಲಕ್ಕೂ ಕೂಡ ಹಾಕಿಸ್ಬೇಕು ಮೋಲ್ಡ್ಗೆ. ಹಾಗಾಗಿ ಇನ್ನು ಸಂಜೆ ನಮ್ಮನೆಯವ್ರು ಕೂಡ ಬಂದು ಪ್ರಾಕ್ಟೀಸ್ಗೆ ಹೋಗಿದ್ರು, ಡ್ರಾಮಾ ಪ್ರಾಕ್ಟೀಸ್ಗೆ. ಇಲ್ಲಿ ಮುಗಿಸ್ಕೊಂಡು ಸಂಜೆ ಬಂದರು ತಿರ್ಗನ ಪೇಂಟ್ ತೊಗೊಂಬಂದು ಕೊಟ್ಟು ಅವರು ಬಂದು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು. ನೋಡಿ ನಮ್ಮ ಹಳ್ಳಿ ಇದು. ಹಾಗೆ ಸಪೋರ್ಟು ಇಲ್ಲಿ ನಿಮಗೆ ಇಷ್ಟ ಆಗಿದ್ದ ತಿಳ್ಕೊಂಡು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಬಾಯ್.